ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೆ. ಬಿಜೆಪಿ ಪಕ್ಷ ಹಿಂದೆ 4 ವರ್ಷ ಅಧಿಕಾರದಲ್ಲಿದ್ದರು. ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಿದ್ದೀವಿ. ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿರೋದೇ ಇಷ್ಟ ಇಲ್ಲ. ಆದರೆ ಒಂದು ರಿಜ್ವಾನ್ ಅವರ ಅರ್ಷದ್ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದಾಗ BJPಯ ಶಾಸಕರೆಲ್ಲ ಬಂದಿದ್ದರು, ಒಪ್ಪಿಗೆ ಕೊಟ್ಟರು. ಆಮೇಲೆ ಇಲ್ಲಿ ಕೇಶವ ಕೃಪಾದಿಂದ ಬಂದಿರಬೇಕು ಅನಿಸುತ್ತೆ, ಅದಕ್ಕೆ ಅವರು ವಿರೋಧ ಮಾಡ್ತಾರೆ. ಬೆಂಗಳೂರು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ BJPಯವ್ರಿಗೆ ಯಾವತ್ತೂ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿದ್ದಾಗ 4 ವರ್ಷ, ಆ 4 ವರ್ಷದಲ್ಲಿ 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದ್ರು ಪಾಟ್ರೋಲ್ಸ್ ಬಗ್ಗೆ. ಆಮೇಲೆ ಒಂದು 8,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ BBMPನಲ್ಲಿ. ಎಷ್ಟು? 8,000 ಕೋಟಿ ಬಿಲ್ಸು ಬಾಕಿ ಹೇಳಿದೆ. ಅದ್ರ ಜೊತೆಗೆ ಪೆಂಡಿಂಗ್ ವರ್ಕ್ಸ್ ಬೇಕಷ್ಟಿದೆ. ಮತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವ್ರು ಯಾವತ್ತೂ ಕೂಡ ಅವ್ರ ಮನಸ್ಸಲ್ಲಿಲ್ಲ. ಚುನಾವಣೆ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಓಟ್ ತಗೊಳ್ತಾರೆ. ಓಟ್ ಹಾಕಿದವ್ರನ್ನ ಅವರು ಯಾವತ್ತೂ ಕೂಡ ಜ್ಞಾಪಿಸ್ಕೊಳ್ಳೋದು ಮರ್ತು ಬಿಡ್ತಾರೆ. ಇವತ್ತು ರಾಜಕೀಯ ಉದ್ದೇಶದಿಂದ ಬಂದಿಲ್ಲ ಅಷ್ಟೇ. ಬಿಜೆಪಿಯವರಿಗೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ವಾ ಸರ್? ಮಾಡಬೇಕು ಅಂತಿದ್ದಿದ್ರೆ, ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಪ್ರಥಮ ಸಭೆ ಬರಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಅವರ ಅನಿಸಿಕೆಗಳನ್ನು ಹೇಳಬೇಕಾಗಿತ್ತು. ಸರ್, CM ಡಿನ್ನರ್ ಮೀಟಿಂಗ್ ಸೋಮವಾರ ಬನ್ನಿ, ನೀವು ಬನ್ನಿ. ಸಚಿವರಿಗೆ ಸರ್ಕಾರದಿಂದ ಪತ್ರಕರ್ತರು ಅಲ್ಲ, ನೀವು ಸಚಿವರು ಏನ ಕೇಳ್ತೀರಾ ಸರ್? ಎಲ್ಲನೂ ಅಷ್ಟೇ ಅಂದ್ರೆ ಹೆಂಗೆ ಸರ್?